ವೀಕ್ಷಕರೇ, ನೀವು ನೋಡುತ್ತಿರುವ ಜನದಟ್ಟಣೆ ಹಾಗೂ ವಾದ್ಯವೃಂದವು ಪೇಟದಾರಿಗಳು ಬಂದ ಅತಿಥಿಗಳಿಗೆ ಭೋಜನಕೂಟದ ವ್ಯವಸ್ಥೆ. ಇದು ಯಾವುದೇ ಮದುವೆ ಧಾರ್ಮಿಕ ಕಾರ್ಯಕ್ರಮವಲ್ಲ. ಹಾಗಾದರೆ ಇಷ್ಟೊಂದು ಜನರು ಯಾಕೆ ಸೇರಿದ್ದಾರೆ ಅಂತೀರಾ? ಹಾಗಾದರೆ ಈ ವರದಿ ಒಮ್ಮೆ ನೋಡಿ. ಬರ್ರಿ ನೀವು. ನಾವು ಹೊರತಿ ಜಾತ್ರೆ ತೊಗೊಂಡಿದ್ದೀವಿ ರೀ. ತೊಗೊಂಡು ಒಂದು 4-5 ದಿವಸ ಆಗೈತೆ ರೀ ಅಂತ ಎಲ್ಲರೂ ಕೇಳತ್ತೀರಿ. ನಾವು ಕೊಟ್ಟಿದ್ದಿಲ್ಲ ರೀ ಅಂತ ಘಟ ಬರ್ಬೇಕು ಹೋಗ್ಯಾರ ಮಾರ್ತಮ ಅಂತೇಳಿ ಹೋಗಿ ಬೇಕತ್ತನನ್ರಿ ಅಂತ ಸಾಕೋರ್ತನ ಹೋಗ್ರಿ ನನಗೆ ಕೊಟ್ಟಿವ್ರಿ 5,51,000 ಕೊಟ್ಟಿವ್ರಿ. ಎಷ್ಟು ವರ್ಷದಿದ್ರಿ ಈಗ? ಒಂದು 3 ವರ್ಷ. ಈಗ ಆಹಾರದ ಏನೇನು ಹಾಕ್ತಿರೋದಕ್ಕೆ ಈ ಟೈಪ್ ಬೆಳಿಬೇಕಾದ್ರೆ ಅವ್ರಿಗೆ ಗೋಧಿ ಹಿಟ್ಟು ರೀ, ಗೊಂಜಾ ಹಿಟ್ಟು ರೀ, ಶೇಂಗಾ ಹಿಂಡಿ, ಬಿಳಿ ಗೊಂಜಾಳ ರೀ. ಒಂದು ಇಂಥ ಹೊರಿಗಳು ಅವರು ಇಂಥ ಇದು ಮಾಡಲಿ ಕಟ್ಟಬೇಕ್ರಿ, ಸಾಕ್ಬೇಕು. ಹ್ಞೂ ರೀ, ಇದೊಂದು ಕೃಷಿ. ಹ್ಞೂ ರೀ, ಜಾತ್ರೆಗಳು ಆಗಬೇಕು. ಪ್ರದರ್ಶನ ರೀ. ಈಗ ಸದ್ಯ ನಿಮ್ಮ ಕಡೆ ಇನ್ನೂ ಎಷ್ಟು ಹೊರಿ ಇದಾವ? ಅವರು ಇನ್ನೇ ಮನ್ಯಾಗ 7-8 ಇದಾವೆ ರೀ. 7-8 ಇದಾವೆ. ಹ್ಞೂ ರೀ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟದ ಸಮೀಪವಿರುವ ಕುರುಬಗೋಡಿ ಎಂಬ ತೋಟದಲ್ಲಿ ಈ ದೃಶ್ಯಗಳು ಕಂಡುಬಂದವು. ಅಶೋಕ ಶ್ರೀಮಂತ ಕುರಿ ಎಂಬುವವರು ಸಾಕಿದ ಕಿಲಾರಿ ಜಾತಿಯ ಹೋರಿ 5,51,000 ರೂಪಾಯಿಗೆ ಮಾರಾಟವಾಯಿತು. ಈ ಹೋರಿಯು ಕೇವಲ 3.5 ವರ್ಷ ತುಂಬಿದೆ. ಇನ್ನು ಅಶೋಕ ಶ್ರೀಮಂತ ಕುರಿರವರು ಮೂಲತಃ ರೈತ ಕುಟುಂಬದವರು. ಕ್ರಮೇಣವಾಗಿ ಸಣ್ಣ ಹೋರಿಕರುಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ಚೆನ್ನಾಗಿ ಪಳಗಿಸಿ ಬೆಳೆಸಿ ರೈತರಿಗೆ ಮಾರುತ್ತಾರೆ. ಅಶೋಕ ಶ್ರೀಮಂತ ಕುರಿ ಹೋರಿ ಮಾರಿದ ರೈತ ಮಾರುತಿ ಕಾಡಪ್ಪ ಹುಕ್ಕೇರಿ. ಕಿಲಾರಿ ತಳಿ ಹೋರಿ ಈಗ 5,51,000 ಮಾರಾಟ ಆಗಿದೆ. ಇಂಥ ಬೀಜದ ತಳಿಗಳನ್ನು ನಾವು ರೈತರ ಕರ ಇದ್ದಾಗ ತಂದ ಅವಕ್ಕೆಲ್ಲ ಗೋಧಿ ಹಿಟ್ಟ, ಗೊಂಜಾಳ ಹಿಟ್ಟ ಮತ್ತು ಹಾಲು ಸಹಿತ ಹಾಕಿ ಅವನ್ನ ಒಂದು ಮಕ್ಕಳ ಗತಿ ಜೋಪಾನ ಮಾಡಿ ಅವನ್ನ ನಾವು ಮನ್ಯಾಗ ಬೆಳೆಸಿ ಅವನ್ನ ದೊಡ್ಡ ಬೀಜದ ಹೋರಿ ತಯಾರು ಮಾಡೋದ್ರಿಂದ ಅವ ನಾಳೆ ರೈತರ ಒಂದು ನಮ್ಮ ಊರುಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಪ್ರದರ್ಶನ ನಡೀತಾ ಇದ್ದವು. ಜಾತ್ರೆಗಳೊಳಗೆ ಒಂದು ಹೋರಿ ಹಲ್ಲು ಹಚ್ಚಲ್ದು ಹಿಂಗೆ ಭಾಳ ನಾನಾ ಥರದ ಒಂದು 4-5 ಥರ ಹೋರಿಗಳು ಪ್ರದರ್ಶನಕ್ಕೆ ಇಟ್ಟಾಗ ಒಂದೊಂದು ತಳಿಗೆ ಫಸ್ಟ್ ಬಂದ್ರೆ ಒಂದು ತೊಲಿ 50,000 ಹಿಂಗೆ ನಾವು ರೈತರಿಗೆ ಒಂದು ಪ್ರೋತ್ಸಾಹ ಬಹುಮಾನ ಇಡೋದ್ರಿಂದ ರೈತರ ಅತಿ ಉತ್ಸಾಹದಿಂದ ಒಂದು ಅವನು ಬೆಳೆಸಿ ಅಥವಾ ಅವನು ದೊಡ್ಡ ಮಾಡಿ ತಂದು ಪ್ರದರ್ಶನಕ್ಕೆ ಇಟ್ಟಾಗ ಅವನ ಬಹುಮಾನ ತೊಗೊಳ್ಳೋದ್ರಿಂದ ರೈತರಿಗೆ ಒಂದು ಭಾಳ ಉತ್ಸಾಹ ಸಿಗ್ತದೆ. ಅದೇ ರೀತಿ ಈಗ ಎಲ್ಲ ರೈತರು ಈ ಒಂದು ಉತ್ತರ ಕರ್ನಾಟಕ ಭಾಗದಾಗ ಈ ಕಿಲಾರಿ ತಳಿ ಅಂದ್ರೆ ಭಾಳ ಫೇಮಸ್ ಐತಿ. ಇದನ್ನ ಒಂದು ಬೀಜಕ್ಕಾಗಲಿ ನಾವು ಹೊಲದಾಗ ಉಪಯೋಗ ಮಾಡ್ಕೊಳಕ್ಕಾಗಲಿ ರೈತರಿಗೂ ಉಪಯೋಗ ಐತಿ. ಅದಕ್ಕೆ ಈ ಕಿಲಾರಿ ತಳಿ ಒಂದು ಈ ನಮ್ಮ ಭಾಗದಾಗ ಫೇಮಸ್ ಐತಿ. ಇದನ್ನು ಭಾಳ ಒಂದು ರೈತರ ಉತ್ಸಾಹದಿಂದ ಮನೆ ಮಗನಗತ್ತಲೆ ಬೆಳೆಸಿ ಒಂದು ಪ್ರದರ್ಶನಕ್ಕಾಗಲಿ ಒಕ್ಕಲತನಕ್ಕಾಗಲಿ ಉಪಯೋಗ ಮಾಡ್ಕೋತಾರೋ. ಅದಕ್ಕೆ ಇದೊಂದು ನಮ್ಮಲ್ಲಿ ಒಂದು ಪ್ರವೃತ್ತಿ ಬೆಳೆಬಿಟ್ಟೈತಿ. ಮನೆಯಲ್ಲ ಒಂದು ಮನೆ ಮಗನಗತ್ತಲೆ ಹೋರಿ ಬೆಳೆಸಿ ಅದನ್ನು ಮಾರೋದು ಅಥವಾ ಮಾರೋದ್ರಿಂದನೂ ಒಂದು ಇದು ಸಿಗ್ತೈತಿ. ಕರ ತಂದು ಮೇಯಿಸಿ ದೊಡ್ಡದು ಮಾಡಿ ಮಾರೋದ್ರಿಂದ ಒಂದು ಇನ್ಕಮ್ ಬರ್ತೈತಿ. ಮತ್ತು ನಾವು ಆಕಳುಗಳ ಮ್ಯಾಗ ಬಿಟ್ಟರೆ ಒಂದು ಬೀಜದ ತಳಿನೂ ಆಗಿ ಪರಿವರ್ತನೆ ಆಗ್ತೈತಿ. ಅದಕ್ಕೆ ರೈತರು ಇಲ್ಲಿ ಈ ಭಾಗದಾಗ ರೈತರ ಕಿಲಾರಿ ಹೋರಿ ಮೇಯಿಸೋದು ಒಂದು ಭಾಳ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈಗ ಈ ಹೋರಿ ಮಾರುವ ಮೂಲಕ ಕರ್ನಾಟಕ, ಮಹಾರಾಷ್ಟ್ರ ಭಾಗಗಳಲ್ಲಿ ಅತಿ ಹೆಚ್ಚು ಬೆಲೆಯನ್ನು ದಾಖಲೆ ನಿರ್ಮಿಸಿದ್ದಾರೆ. ಈ ಹೋರಿಯು ಬೆಳಗಾವಿಯ ಪಾಶಾಪುರ ರೈತ ಬಸಲಿಂಗ ಬಸವಣ್ಣಿ ಅಂಬಲಿ ಇವರ ಮನೆಗೆ 5,51,000 ರೂಪಾಯಿಗಳಿಗೆ ಕೊಂಡುಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ರೈತನು ತಾನು ಸಾಕಿದ ಹೋರಿಯನ್ನು ಯಾವ ರೀತಿ ಖುಷಿಯಿಂದ ಬೀಳುಕೊಡುತ್ತಿದ್ದಾನೆ ರೈತ. ಈ ಸಂದರ್ಭದಲ್ಲಿ ಅಣ್ಣಪ್ಪ ಗೌಡ ಕಡಕೇರಿ, ಶೇಖರ ಕನದಾಳೆ, ಅಪ್ಪಾಸಾಬ ಬ್ಯಾಕುಡೆ, ಜಿನ್ನಪ್ಪ ಆಸಂಗಿ, ಪಾರಿಸಾ ನಾಗನೂರ,
ಅಪ್ಪುಪಾನ ಶೆಟ್ಟಿ, ಭರಮ್ಮಣ ಪೂಜಾರಿ, ಶ್ರೀನಾಥ ಕುರಿ, ಅಜ್ಜಪ್ಪ ಕೂರಿ ಇನ್ನು ಹಲವಾರು ರೈತರು ಭಾಗಿಯಾಗಿದ್ದರು. ವರದಿ ಮಹದೇವ ಕಾಂಬಳೆ, ರಾಯಬಾಗ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 879222646676.